Hi, hello guys, welcome back to our YouTube channel. So ನೀವು ಆಲ್ರೆಡಿ ತಮ್ಮೇಲಲ್ಲಿ ನೋಡಿರ್ತೀರಾ ನಾನು ಎಲ್ಲಿ ಹೋಗ್ತೀನಿ ಯಾರನ್ನ ಮೀಟ್ ಮಾಡ್ತೀನಿ ಅಂತ. ಹಾಗಾಗಿ ಆದಷ್ಟು ಬೇಗ ಅಲ್ಲೋಗಿ ಅವ್ರ ಹತ್ರ ಮಾತಾಡೋಣ, ಅವ್ರ ಜೊತೆ ಎಂಜಾಯ್ ಮಾಡೋಣ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಈಗ ಆಲ್ರೆಡಿ ರೆಡಿ ಆಯಿತು, ಇವಾಗ ಹೊರಡೋದೊಂದೇ ಬಾಕಿ. ಬನ್ನಿ ಬನ್ನಿ ಬೇಗ ಹೋಗೋಣ. ಮಗನು ರೆಡಿ ಆಗಿದ್ದಾನೆ. ಈಗ ಇಬ್ರು ಹೊರಡ್ತೀವಿ. ಸಿನಿಮಾ ಹಾಯ್ ಅಂತೇಳು, ಐ ಲವ್ ಯು ಅಂತೇಳು. ಸರಿ ಸರಿ ಹೊರಡೋಣ ಬೇಗ, ಟೈಮ್ ಆಗ್ತಿದೆ. ಬಂದೆ ಇವಾಗ ಬಸ್ ಸ್ಟಾಪ್ಗೆ. ನಮ್ಮ ಜೊತೆ ಇನ್ನೂ ಒಬ್ರು ಜಾಯಿನ್ ಆಗ್ತಾ ಇದ್ದಾರೆ, ಅವ್ರನ್ನ ತೋರಿಸ್ತೀನಿ ರೀ. ಒಂದು ನಿಮಿಷ ಬರ್ತಾ ಇದ್ದಾರೆ ನೋಡಿ, ಬಂದು ರೋಡ್ ಕ್ರಾಸ್ ಮಾಡ್ತಾ ಇದ್ದಾರೆ. ಹಾಯ್ ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗೆ ಅನಿಸ್ತಾ ಇದೆ ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು? ತುಂಬ ಚೆನ್ನಾಗಿದೆ. ಹೀಗೆ ಮುಂದುವರಿಸು, ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಹೊರಟಿದ್ದೀವಿ ಈಗ, ಇನ್ನೇನು ಸ್ವಲ್ಪ ಹೊತ್ತಲ್ಲೇ ರೀಚ್ ಆಗ್ತೀವಿ. ಅಲ್ಲಿ ರೀಚ್ ಆದಮೇಲೆ ನಿಮ್ಗೆ ಸಿಗ್ತೀನಿ. ಸೊ ಜಸ್ಟ್ ಈಗ ತಾನೇ ರೀಚ್ ಆದೆ. ಬನ್ನಿ ಹೋಗಿ ಮೀಟ್ ಮಾಡೋಣ. ಒಳಗಡೆ ಇದ್ದಾರೆ, ಹೋಗ್ತೀವಿ. ಹಾಯ್ ಮ್ಯಾಮ್. ಹಾಯ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹೇಗೆ ನಡೀತಾ ಇದೆ? Everything is going nice. ಹೌದಾ? ಯಾವಾಗಿಂದ ಕ್ಲಾಸ್ ಆಯಿತು? ಕ್ಲಾಸ್ 15th ಇಂದ ಕ್ಲಾಸ್ ಶುರು ಆಗುತ್ತೆ. ಅಂದರೆ 15th 16th ಇಂದ ಕ್ಲಾಸ್ ಶುರು. ಹೌದಾ? ಹೇಗಿದೆ ಮ್ಯಾಮ್? ಹೊಸ ಏರಿಯಾ, ಹೊಸ ಏನಿಲ್ಲ, ಹೊಸ ಕ್ಲಾಸ್. ಹೊಸದೇ ನನಗೇನು ಹೊಸದಲ್ಲ, ಬರೋರು ಹೊಸ ಕ್ಲಾಸು. ಏನೇನು ಹೊಸದಲ್ಲ, ನಮ್ಮದೇ ಏರಿಯಾ. ಸೊ ಕಲ್ತಿರೋದೇನು ಹೊಸದಲ್ಲ, ಅದಕ್ಕೆ 30 ವರ್ಷ ಆಗಿದೆ. ಸೊ ಬರೋ ಮಕ್ಕಳಿಗೆ ಹೊಸದಾಗಿ ಜೀವನ ಸಿಗಲಿ, ಕಲರ್ದು ಜೀವನ ಸಿಗಲಿ ಅನ್ನೋ ಆಸೆ. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ವಿ. ನೈಸ್. ಹಾಯ್. ಎಲ್ರಿಗೂ ಏನಂತ ಹೇಳ್ತೀರಾ ಆಡಿಯನ್ಸ್ಗೆ? ಓಕೆ, ಹಾಯ್, ನಮಸ್ಕಾರ. ನಾನು ಸಾರಿಕಾ ಮಾತಾಡ್ತಿದ್ದೀನಿ, ಕಲಾಕಾರಿಣಿ ಫಿಲ್ಮ್ ಇನ್ಸ್ಟಿಟ್ಯೂಟಿಂದ. ಇದು ಆರ್.ಆರ್. ನಗರದಲ್ಲಿದೆ. ಸೊ ನನ್ನ ಇನ್ಸ್ಟಿಟ್ಯೂಟ್ ಬಗ್ಗೆ ನಿಮ್ಗೆ ಹೇಳಬೇಕು ಅಂತಂದರೆ, ಇಲ್ಲಿ ಬರೋರಿಗೆ 100% ಚಾನ್ಸ್ ಇರುತ್ತೆ. ಅದರ ಜೊತೆಗೆ ಒಬ್ಬ ಕಲಾವಿದನಾಗೋದಕ್ಕೆ ಅವಕಾಶ ಸಿಗುತ್ತೆ. ನಿಜವಾದ ಒಬ್ಬ ಕಲಾವಿದನಿಗೆ ಏನೆಲ್ಲ ಬೇಕು ಅನ್ನೋದನ್ನು ನಾನು ಮೆಟೀರಿಯಲ್ಗಾಗಿ ಕಲಿಸ್ಕೊಡ್ತೀನಿ. ಬಿಕಾಸ್ ನಾನು ಕಲಿತು ಬಂದಿರೋದ್ರಿಂದ ಒನ್ಸ್ ಕಲಿತ್ರೆ ಆ ಕಾನ್ಫಿಡೆಂಟ್ ಬರುತ್ತೆ. ಯಾವಾಗ ಒಬ್ಬರಿಗೆ ಎಲ್ಲರೂ ಒಬ್ಬ ಕಲಾವಿದ ಇದ್ದಾರೆ, ಆ ಕಲಾವಿದನ ಯಾವಾಗ ಕಾನ್ಫಿಡೆಂಟ್ ಆಗಿ ಹುಟ್ಟುತ್ತೋ ಅವಾಗ ಒಬ್ಬ ಕಲಾವಿದ ಆಗೋಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಥರದ ಪಾತ್ರಗಳು ಕೊಡ್ತೀವಿ, ಯಾವುದೇ ಜಾಗದಲ್ಲಿ, ಯಾವುದೇ ಆಪೋಸಿಟ್ ಆಗಿ ನಿಂತ್ಕೊಂಡು ಮಾಡೋದನ್ನು ಅವ್ರಿಗೆ ತಿಳಿದೇ ಬರುತ್ತೆ. ಸೊ ಅದರ ಭರವಸೆ ನಾನು ಕೊಡ್ತೇನೆ. ನನ್ನ ಕಲಾಕಾರಕ್ಕೆ ಬರೋರಿಗೆ ಇದು ನನ್ನ ಕಡೆಯಿಂದ ಗಿಫ್ಟ್. ನಮ್ಮ ಕಡೆಯಿಂದ ಬಂದರೆ ಏನಾದರೂ ಡಿಸ್ಕೌಂಟ್? ಡೆಫಿನೆಟ್ ಆಗಿ ನಿಮ್ಮ ಕಡೆಯಿಂದ ಬಂದರೆ 25% ನಿಮಗೋಸ್ಕರ ಡಿಸ್ಕೌಂಟ್ ಕೊಡ್ತಾರೆ. ಅದು ಅಲ್ಲದೆ ಎಲ್ಲರಿಗೂ ಅವಕಾಶ ಸಿಗಬೇಕು, ಎಲ್ಲರಿಗೂ ಕಲಿಯೋದಕ್ಕೆ ಅವಕಾಶ ಸಿಗಬೇಕು. ಎಷ್ಟೋ ಜನಕ್ಕೆ ಆಸೆ ಇರುತ್ತೆ, ಕಲಿಯೋದಕ್ಕೆ ಆಗ್ತಿರಲ್ಲ, ಎಲ್ಲೋ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅಂಥದ್ದು ಅವಕಾಶ ಇದೆ. ಅವ್ರ ಕೆಲಸ ಎಲ್ಲ ಮುಗಿಸಿ ಅವರು ಬ್ಯಾಚ್ ನನಗೆ ಸಪ್ರೇಟಾಗಿ ಕೊಡೋದು, ನಾನು ಸಪ್ರೇಟ್ ಬ್ಯಾಚಸ್ ಕೊಡ್ತೀನಿ. ಎಲ್ಲರಿಗೂ ಈ ನಮ್ಮ ಕಲಾಕಾರಿಣಿ ಸೇವೆ ಸಿಗಲಿ. ಎಲ್ಲ ಬರ್ತಾರೆ ಬಿಡಿ ಮ್ಯಾಮ್, ಎಲ್ಲರೂ ಒಳ್ಳೆಯದೇ ಮಾಡ್ತಾರೆ. ಓಕೆ, ಬರ್ತಾ ಇದ್ದಾರೆ, ತುಂಬ ಜನ ಮಕ್ಕಳು ಬರ್ತಾ ಇದ್ದಾರೆ, ತುಂಬ ಜನ ಅಡ್ಮಿಷನ್ ಆಗ್ತಾ ಇದೆ. ಇಲ್ಲ 2 ಬ್ಯಾಚ್ ಅಂದ್ಕೊಂಡಿದ್ದೆ, ಸದ್ಯಕ್ಕೆ ನಂಗೆ 4 ಬ್ಯಾಚ್ ಸಾಕಾಗಲ್ಲ. ಅಷ್ಟು ಜನ ಮಕ್ಕಳಿಗೆ ಇಂಟ್ರೆಸ್ಟ್ ಇದೆ ನನ್ನಲ್ಲಿ ಕಲಿಬೇಕು ಅಂತ. ಅವ್ರಿಗಂತೂ ನಿರಾಶೆ ಮಾಡಲ್ಲ, ಡೆಫಿನೆಟ್ ಆಗಿ. ಸ್ಪಂದಗೌಡ ಯೂಟ್ಯೂಬ್ ಚಾನಲ್ಗೆ ಒಳ್ಳೆಯದಾಗಲಿ. ಹೊಸದಾಗಿ ಶುರು ಮಾಡಿದ್ದಾರೆ. ಈ ಚಾನಲ್ಲು ಪ್ರತಿಯೊಬ್ಬ
ಅವಶ್ಯಕತೆ ಇರುವಂಥ ವಿಷಯಗಳನ್ನ ವಿಡಿಯೋ ಮಾಡಿದ್ರೆ ನಿಜವಾಗ್ಲೂ ಜನಗಳಿಗೆ ಅರ್ಥ ಆಗುತ್ತೆ. ನಾನು ಹೇಳೋದಿಷ್ಟೇ, ಪ್ರತಿ ಸಾರಿ ವಿಡಿಯೋ ಮಾಡೋದು ಏನೋ ಒಂದು ಮಾಡೋದು ಅವೇನೋ ಮಾಡೋದು ಕಾಪಿ ಮಾಡೋದು ಮಾಡಬಾರ್ದು. ಜನಗಳಿಗೆ ಏನು ಮುಖ್ಯವಾಗಿ ಬೇಕಾಗಿದೆ, ಯಾವ ವಿಷಯ ಜನಗಳಿಗೆ ತಲುಪಿಸ್ಬೇಕಾಗಿದೆ ಅದನ್ನು ನಿಮ್ಮ ಸ್ವಂದೂರವರ ಯೂಟ್ಯೂಬ್ ಚಾನಲ್ ಕಡೆಯಿಂದ ಅದು ಪ್ರತಿಯೊಬ್ಬರಿಗೂ ಮುಖ್ಯ. ನಿಮ್ಮ ಚಾನಲ್ ಇಡೀ ಕರ್ನಾಟಕಕ್ಕೆ ಹೆಸರುವಾಸಿಯಾಗಿ ಸ್ಪಂದನ ಗೌಡ ಯಾರು ಅಂತ ಇಡೀ ಕರ್ನಾಟಕ ಗೊತ್ತಾಗಿ ಇದರಿಂದ ನಿಮಗೂ ಹೆಸರು ಬರಲಿ. ಅದರ ಜೊತೆಗೆ ನಿಮ್ಮೆಲ್ಲರಿಗೂ ಹೇಳೋದಿಷ್ಟೇ, ಈ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್. ಓಕೆ, ಆಲ್ ದ ಬೆಸ್ಟ್ ಸ್ಪಂದನ. ಗುಡ್ ಲಕ್. ಸೊ ಮ್ಯಾಮ್ ಹೇಳಿದ್ರಲ್ವ ಇಷ್ಟೋ ತನಕ ಕಲಾ ಕಾರಂಜಿಗೆ ಬಂದರೆ ಹೀಗೆಲ್ಲ ನಡೆಯುತ್ತೀನಿ, ಹೀಗೆಲ್ಲ ನಾನು ಕ್ಲಾಸಸ್ ತೊಗೊತೀನಿ ಅಂತೆಲ್ಲ ಎಲ್ಲ ಹೇಳಿದ್ರು ನಿಮಗೆ. ಅದೇ ಥರ ನಾನು ಸಹ ಸ್ಟಾರ್ಟಿಂಗ್ ಇಲ್ಲಿಗೆ ಬಂದು ಸೇರ್ಕೊಂಡಾಗ ತುಂಬ ಭಯ ಇತ್ತು. ಅಂದರೆ ಈಗ ಫಿಲಮ್ ಅಂತಂದರೆ ಸಾಕು ಎಲ್ಲ ಕಡೆನೂ ಬರೀ ಫೇಕ್ಗಳೇ ಬರ್ತಾ ಇದ್ದಾರೆ, ದುಡ್ಡು ಇಸ್ಕೊತಾರೆ, ಮೋಸ ಮಾಡ್ತಾರೆ ಅಂತಲೇ ಹೇಳ್ತಾರೆ. ಹಂಗೆ ನಾನು ಅಂದ್ಕೊಂಡೆ ಇಲ್ಲಿಗೆ ಬಂದಿದ್ದು. ಆಮೇಲೆ ಮ್ಯಾಮ್ ಹತ್ರ ಬಂದು ಮೀಟ್ ಮಾಡೋದ್ಮೇಲೆ ನನಗೂ ಗೊತ್ತಾಗಿದ್ದು ಎಲ್ಲರೂ ಕೆಟ್ಟವರೇ ಇರಲ್ಲ, ಒಳ್ಳೆಯವರು ಇರ್ತಾರೆ ಅಂತ. ಹಾಗಾಗಿ ನಾನು ಈ ಕ್ಲಾಸಸ್ ತಗೊಂಡೆ, ಕಲಿತೆ. ಬರೀ ಆ್ಯಕ್ಟಿಂಗ್ ಬಗ್ಗೆನೇ ಹೇಳ್ಕೊಡಲ್ಲ, ಇಲ್ಲಿ ಪರ್ಸ್ನಲ್ ಲೈಫಲ್ಲೂ ಹೇಗಿರಬೇಕು ಅಂತ ಹೇಳ್ಕೊಡ್ತಾರೆ. ಅದೆಲ್ಲ ನಾನು ಕಲ್ತಿದ್ದಕ್ಕೇನೆ ಈಗ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಗಿದ್ದು ಆಗಿದ್ದು. ಇಲ್ಲ ಅಂತಂದ್ರೆ ನನಗೆ ಯಾವ ಮೀಡಿಯಮ್ ಮುಂದೆ, ಯಾವ ಕ್ಯಾಮ್ರಾ ಮುಂದೆ ನಾನು ಬರೋಕ್ಕಾಗ್ತಿರ್ಲಿಲ್ಲ. ಆ ಥರ ನನಗೆ ಅದು ಧೈರ್ಯನೂ ಇರ್ತಿರ್ಲಿಲ್ಲ. ಆ ಧೈರ್ಯ ಎಲ್ಲ ಬಂದಿದ್ದೆ ನನಗೆ ಮ್ಯಾಮ್ ಮೀಟ್ ಮಾಡೋದು. ಸೊ ಹಾಗಾಗಿ ನಿಮಗೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಆದಷ್ಟು ಬೇಗ ಕಲಾ ಕಾರಂಜಿ ಇನ್ಸ್ಟಿಟ್ಯೂಟ್ಗೆ ಬಂದು ಜಾಯಿನ್ ಆಗಿ. ಸೊ ಯಾರಿಗೆಲ್ಲ ಕಲಾವಿದ ಆಗಬೇಕು ಅಂತ ಆಸೆ ಇದೆಯೋ ಡೆಫಿನೆಟ್ ಆಗಿ ಕಲಾ ಕಾರಂಜಿಗೆ ಬಂದು ಸೇರಿಕೊಂಡ್ರೆ ನೀವು ಕಲಾವಿದ ಆಗೇ ಆಗ್ತೀರಾ. ಎಕ್ಸಾಂಪಲ್ ನಾನೇ. ಸೊ ನಾನು ಮೇಡಮ್ ಹತ್ರನೇ ಕಲಿತು ಇವಾಗ ನಾನು ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ತುಂಬ ಚಾನ್ಸಸ್ಗಳು ನನಗೂ ಬರ್ತಾ ಇದೆ. ಹಾಗಾಗಿ ನಿಮಗೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಆದಷ್ಟು ಬೇಗ ಎಲ್ಲ ಬಂದು ಜಾಯಿನ್ ಆಗಿ. ನಿಮ್ಮ ಜೊತೆ ನಾವು ಇಲ್ಲೇ ಇರ್ತೀವಿ, ಎಲ್ಲರೂ ಸಿಗೋಣ, ಎಲ್ಲರ ಜೊತೆನೂ ಬೆಳೆಯೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡೋದ್ರಲ್ಲ ಯಾರು ಸರ್ಪ್ರೈಸ್ ಅಂತ ಹೇಳ್ತಾ ಇದ್ನಲ್ಲ, ಅವರೇ ಸಾರಿಕಾ ಮ್ಯಾಮ್. ಸಾರಿಕಾ ಮ್ಯಾಮ್ ಅಂದರೆ ಯಾರಿಗೂ ಗೊತ್ತಿಲ್ಲ ಅಂತೇನಿಲ್ಲ, ಯಾಕಂದರೆ ಇವಾಗ ಪುಟ್ಟಕ್ಕನ ಮಕ್ಕಳಲ್ಲಿ ನಂಜವ್ವ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಹಾಗಾಗಿ ಸಾರಿಕಾ ಅಂತಂದ್ರೇ ಇಡೀ ಇಂಡಸ್ಟ್ರಿಗೆ, ಇಡೀ ಕರ್ನಾಟಕನೇ ಸಾರಿಕಾ ಅಂತಂದರೆ ಸಾಕು ಎಲ್ಲ ಹೋ ಅವರಾ ಅಂತ ಅಂದ್ಬಿಡ್ತಾರೆ. ಹಾಗಾಗಿ ನಮ್ಮ ಜೊತೆ ಅವರಿದ್ದಾರೆ. ನಾನು ಕಲ್ತಿದ್ದೀನಿ, ಇವಾಗ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ನಿಮಗೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ಮ್ಯಾಮ್ ಜೊತೆ ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ನಿಮಗೆ ಸಿಗ್ತೀನಿ. ಈ ಕಲಾ ಕಾರಂಜಿ ಇನ್ಸ್ಟಿಟ್ಯೂಟ್ ಏನು ನನಗೇನು ಹೊಸದಲ್ಲ, ಇದು ನಮಗೆ ಮನೆ ಇರೋ ಥರ, ನಮಗೆ ಅಮ್ಮ ಇರೋ ಥರ ಅವರು. ಹಾಗಾಗಿ ಇದು ನಮ್ಮ ಮನೆಗೆ ನೀವೆಲ್ಲರೂ ಜಾಯ್ನ್ ಆಗಿ ಅಂತ ನಾನು ಕೇಳ್ತಾ ಇದ್ದೀನಿ. ನೀವೇನು ಹೇಳ್ತೀರಾ ಮೇಡಮ್? ಎಲ್ಲರೂ ಬನ್ನಿ, ಖಂಡಿತ ಯಾವತ್ತೂ ಯಾರಿಗೂ ಮೋಸ ಆಗಲ್ಲ. ಕಲಾ ಕಾರಂಜಿನೇ ಸಾಕ್ಷಿ, ಆ್ಯಂಡ್ ನಾವು ಸಾಕ್ಷಿ. ಏಕೆಂದರೆ ನಾವು ಒಂದಲ್ಲ ಒಂದಿನ ಈ ಥರ ಡೌಟ್ ಇಟ್ಕೊಂಡೇ ಬಂದಿದ್ದು. ಸೊ ಇವತ್ತು ನಾವು ಈ ಮಟ್ಟಿಗಿದ್ದೀವಿ ಅಂದರೆ ನಮ್ಮ ಸಾರಿಕಾ ಮ್ಯಾಮ್ ಅಂದರೆ ಕಲಾ ಕಾರಂಜಿ ಇನ್ಸ್ಟಿಟ್ಯೂಟೇ ಕಾರಣ. ನೀವು ಬಂದು ಜಾಯ್ನ್ ಆಗಿ, ನೀವು ಬೆಳೀರಿ. ಆಲ್ ದ ಬೆಸ್ಟ್. ಜಸ್ಟ್ ಇವಾಗ ಮ್ಯಾಮ್ನ ಮಾತಾಡಿಸ್ಕೊಂಡು ಈಗ ಊಟಕ್ಕೆ ಬಂದಿದ್ದೀವಿ. ನೋಡಿ ಊಟ ಮಾಡ್ತಾ ಇದ್ದೀವಿ. ಊಟ ಮಾಡಿಕೊಂಡು ಆಮೇಲೆ ಸಿಗ್ತೀವಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ. ಇಷ್ಟು ಮಟ್ಟಿಗೆ ನಾವು ಬೆಳೆಯೋದಕ್ಕೆ ಕಾರಣನೇ ಸಾರಿಕಾ ಮ್ಯಾಮ್. ನಮಗಿಷ್ಟು ಧೈರ್ಯನೇ ಇರಲಿಲ್ಲ. ಒಂದು ಕ್ಯಾಮ್ರಾ ಮುಂದೆ ಮಾತಾಡಬೇಕು ಅಂದ್ರೇ ನಮ್ಗೆ ತುಂಬ ಭಯ ಆಗ್ತಿತ್ತು. ಅದಕ್ಕೆಲ್ಲ ಧೈರ್ಯ ಕೊಟ್ಟಿದ್ದೆ ಸಾರಿಕಾ ಮ್ಯಾಮ್. ಸಾರಿಕಾ ಮ್ಯಾಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಸೊ ಇಷ್ಟು ಹೇಳ್ತಾ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ.